ಅದ್ದೂರಿಯಾಗಿ ಮಹಾಪತಿ ಸೊಸೈಟಿ ಗಾಂಧಿನಗರ ಬೆಂಗಳೂರಲ್ಲಿ ವಿಶೇಷವಾಗಿ ಬುದ್ಧ ಜಯಂತಿ ಆಚರಿಸ್ತಾ ಇದ್ದಾರೆ. ಹೇಳಿ ಸರ್, ಈ ಕಾರ್ಯಕ್ರಮದ ಬಗ್ಗೆ ಬುದ್ಧ ಜಯಂತಿ ಬಗ್ಗೆ ಹೇಳಿ ಸರ್. ನಮಸ್ಕಾರ. ಈ ಜಗತ್ತಿನಾದ್ಯಂತ ಇವತ್ತು ಬೌದ್ಧ ಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಮಾತ್ರ ಈ ಬೌದ್ಧ ಪೂರ್ಣಿಮೆ ಅಲ್ಪ ಜನರು ಮಾತ್ರ ಆಚರಿಸ್ತಾರೆ. ಯಾಕೆಂತಂದ್ರೆ ಈ ದೇಶದಲ್ಲಿ ಬುದ್ಧ ಅರ್ಥ ಆಗಿಲ್ಲ, ಬೇರೆ ದೇಶದಲ್ಲಿ ಎಲ್ಲ ಜನರಿಗೆ ಅರ್ಥ ಆಗಿದೆ. ಅದಕ್ಕೆ ನೋಡಿದ್ರೆ ನಿಮ್ಗೆ ಉದಾಹರಣೆ ಕೊಡಬೇಕಾದ್ರೆ ಜಪಾನ್, ಚೈನಾ, ಕೊರಿಯಾ ಈ ದೇಶಗಳೆಲ್ಲ ಮುಂದುವರಿತಕ್ಕಂಥ ದೇಶಗಳು. ಸೊ ಅವರು ಬುದ್ಧನನ್ನ ಒಪ್ಕೊಂಡಿದ್ದಾರೆ, ಬುದ್ಧ ತತ್ವವನ್ನು ಫಾಲೋ ಮಾಡ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಇವತ್ತು ಅವರು ನಮ್ಗಿಂತೂ 10 ಪಟ್ಟು ಮುಂದೆ ಹೋಗಿದ್ದಾರೆ. ಸೊ ಆ ಕಾರಣದಿಂದ ನಾವು ಬುದ್ಧನನ್ನ ಒಪ್ಕೋಬೇಕಾಗಿದೆ, ಆ ಬುದ್ಧನ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಬುದ್ಧ ಬಹಳ ಒಂದು ಜೀವನದಲ್ಲಿ ಮುಖ್ಯವಾದ ಅಂಶಗಳನ್ನು ಹೇಳ್ತಾರೆ. ಅಂದ್ರೆ ಸೌಂದರ್ಯಗಳು ಇರಬಾರ್ದು. ಯಾವ ದೇಶದಲ್ಲಿ ಜಾಸ್ತಿ ಸೌಂದರ್ಯಗಳು ಇರ್ತಾರೆ ಆ ದೇಶ ಯಾವತ್ತೂ ಉದ್ಧಾರ ಆಗೋದಿಲ್ಲ. ಹಾಗಾಗ್ಬಿಟ್ಟು ಯಾರು ಧಮ್ಮವನ್ನ ಒಪ್ಕೊಳ್ತಾರೆ, ಧಮ್ಮ ಅಂದ್ರೆ ಬುದ್ಧ ಧಮ್ಮವನ್ನ ಒಪ್ಕೊಳ್ತಾರೋ ಅವ್ರು ಸೌಂದರ್ಯಗಳು ಆಗೋದಿಲ್ಲ, ಅವರು ಕಾಯಕ ಯೋಗಿಗಳಾಗ್ತಾರೆ. ಅಂದ್ರೆ ಕೆಲಸದ ಮೇಲೆ ನಿಷ್ಠೆ ಇರುತ್ತೆ, ಮತ್ತೆ ಧಮ್ಮದಲ್ಲಿ ಶ್ರದ್ಧೆ ಇರುತ್ತೆ. ಹಾಗಾಗ್ಬಿಟ್ಟು ಅವರ ಏಳಿಗೆಯನ್ನ ಅವರೇ ಮಾಡ್ಕೊಳ್ತಾರೆ. ಬುದ್ಧ ಹೇಳ್ತಾರೆ ಒಂದ್ ಕಡೆ, ನಿನಗೆ ನೀನೇ ಬೆಳಕಾಗುವಂತ, ಆ ಬೆಳಕನ್ನು ನಾವೇ ಹುಡ್ಕೊಂಡು ಹೋಗ್ಬೇಕಾಗಿದೆ. ಸೊ ನಮ್ಮಲ್ಲಿ ಸುಮಾರು ಮಿಥ್ಯಾದರ್ಶಿಗಳಿದ್ದಾವೆ, ಕೆಟ್ಟ ಆಲೋಚನೆಗಳಿದ್ದಾವೆ. ಅವುಗಳನ್ನ ದೂರ ತಳ್ಳಿ ನಾವು ಮೊದಲನ್ನು ಅಳಿಸಿ ನಾವು ಪ್ರಬುದ್ಧ ಭಾರತದ ಕಡೆಗೆ ನಾವು ಮುಂದೋಗ್ಬೇಕಾಗಿದೆ. ಸರ್, ಪುಣ್ಯಾತ್ಮರು ಭಗವಾನ್ ಮಹಾಪುರುಷರು ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಎಲ್ಲೋ ನಮ್ಮ ಜನತೆ ಕಡಿಮೆ ತಗೊಂಡಿದ್ದಾರೆ. ಅದೇ ಬೇರೆ ಹೊರ ದೇಶದಲ್ಲಿ ಎದೆಯಲ್ಲಿ ಇಟ್ಕೊಂಡು ಬಹಳ ಪೂಜೆ ಮಾಡಿ ಭಗವಂತನ ಸನ್ನಿಧಾನಕ್ಕೆ ಹೋಗಿದ್ದೆ ಅಂತ ಅಷ್ಟು ಖುಷಿ ಪಡ್ತಾರೆ ಸರ್. ಅದ್ರ ಬಗ್ಗೆ ತಾವೇಳಿ ಸರ್. ಇದು ಒಂದು ಬಹಳ ದುರದೃಷ್ಟ. ಬೌದ್ಧ ಭಾರತದಲ್ಲೇ ಹುಟ್ಟಿದ್ರು, ಆದರೆ ಈ ಭಾರತ ಜನಗಳಿಗೆ ಅರ್ಥ ಆಗ್ಲಿಲ್ಲ. ಇದಕ್ಕೆ ಕಾರಣಗಳಿದ್ದಾವೆ. ಸೊ ಆ ಕಾರಣದಿಂದ ಏನಾಯ್ತು ಅಂತಂದ್ರೆ ಈ ಧಮ್ಮ ಅಂದ್ರೆ ಬುದ್ಧನ ಧರ್ಮ ಬೇರೆ ದೇಶಕ್ಕೆ ಹೋಯ್ತು. ಆ ಬೇರೆ ದೇಶದವರು ಧಮ್ಮವನ್ನ ಅರ್ಥ ಮಾಡ್ಕೊಂಡ್ರು, ಬುದ್ಧನನ್ನ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗ್ಬಿಟ್ಟು ನಮ್ಮ ದೇಶದ ಜನ ಬುದ್ಧನನ್ನ ಅರ್ಥ ಮಾಡ್ಕೊಂಡಿದ್ರೆ ಇವಾಗ್ಲೂ ವಿಫಲರಾಗಿದ್ದಾರೆ. ಅದಕ್ಕೆ ಕೆಲವೊಂದು ಷಡ್ಯಂತ್ರಗಳಿದ್ದಾವೆ. ಅದಕ್ಕೆ ಮೌಢ್ಯತೆ ಒಂದು ಕಾರಣ ಇರಬಹುದು, ಬೇರೆ ಇನ್ನಿತರ ಕೆಲವೊಂದು ಹಲವಾರು ಕಾರಣಗಳಿದ್ದಾವೆ. ಆ ಕಾರಣದಿಂದ ಇಲ್ಲಿ ಸ್ವಲ್ಪ ಅವನತಿಗೆ ಕಾರಣ ಆಯ್ತು ಅಂತ ನಾನು ಹೇಳ್ತೀನಿ. ನೋಡಿ, ಬಹಳ ಮುಖ್ಯವಾಗಿ ಬೇಕಾಗಿರೋದು ಮನುಷ್ಯನಿಗೆ ಪಂಚಶೀಲಗಳು, ಅಂದ್ರೆ 5 ತತ್ವಗಳು. ಅಂದ್ರೆ ಕಳ್ತನ ಮಾಡಬೇಡ, ಸುಳ್ಳು ಹೇಳಬೇಡ, ವ್ಯಭಿಚಾರ ಮಾಡಬೇಡ, ಕುಡಿಬೇಡ, ಇದನ್ನ ಹೇಳಿದ್ದಾರೆ ಅಷ್ಟೇ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಈ ತತ್ವಗಳನ್ನ ನಾವು ಫಾಲೋ ಮಾಡಿದ್ರೆ ನಮ್ಗೆ ಯಾವುದೇ ತೊಂದರೆಗಳು ಬರೋದಿಲ್ಲ. ಸೊ ಹಾಗಾಗ್ಬಿಟ್ಟು ಬೇಸಿಕ್ ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಪಂಚಶೀಲಗಳನ್ನ ಪಾಲನೆ ಮಾಡೋದ್ರಿಂದ ಅವನಿಗೆ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ. ನನ್ನ ಹೆಸರು ರಾಹುಲ್ ತುಳಸಿರಾಮ್ ಬೌದ್ಧೆ.